ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಸಾಕಷ್ಟು ಜನ ನಮ್ಮನ್ನು ಕೇಳ್ತಾ ಇರ್ತಾರೆ, ನಮ್ಮ ದೇಹಕ್ಕೆ ಒಂದು ಯಾವುದಾದ ರಕ್ಷಾಬಂಧನ ಮಾಡಿಕೊಡಿ, ನಮಗೆ ಯಾರು ಏನೇ ಮಾಡಿದ್ರು ತೊಂದರೆ ಆಗಬಾರ್ದು. ಹೊರಗಡೆ ನಾವು ಏನೋ ಒಂದು ಫಂಕ್ಷನ್ಗೆಲ್ಲ ಹೋಗ್ತೀವಿ, ಜನ ಅಲ್ಲಿ ಸ್ವಲ್ಪ ನೋಡಿದಾಗ ನಮ್ಮನ್ನು ಒಂದು ದೃಷ್ಟಿ ಅನ್ನೋದಾಗುತ್ತೆ. ಕೆಲವೊಂದು ಕೆಟ್ಟ ಕಣ್ಣುಗಳಿಂದ ದೃಷ್ಟಿ, ಅಥವಾ ಮನಸ್ಸಿನಲ್ಲಿ ಕೆಲವೊಂದು ಕೆಟ್ಟ ಯೋಚನೆಗಳು ಮಾಡ್ತಾರೆ. ಆ ಒಂದು ದೃಷ್ಟಿ ನಮಗಾದಾಗ ನಮಗೆ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ. ದೇಹ ಬಾಧೆ ಇರ್ಬೋದು, ಕಾರ್ಯಗಳು ವಿಘ್ನ ಆಗ್ಬೋದು, ಈ ರೀತಿ ನಾನಾ ರೀತಿಯಲ್ಲಿ ಥರ ಆಗ್ತಾ ಇರುತ್ತೆ. ಅದೇ ರೀತಿ ಮಕ್ಕಳಲ್ಲೂ ಕೂಡ ಕೆಲವೊಂದು ಮಕ್ಕಳು ನೋಡಲಿಕ್ಕೆ ಭಾಳ ಮುದ್ದಾಗಿರ್ತವೆ. ಅಂಥ ಮಕ್ಕಳು ಕೂಡ ನೋಡಿದಾಗ ಅಯ್ಯೋ ಏನು ಮಗು ಇಷ್ಟು ಮುದ್ದಾಗಿದೆ ಅಂದರೆ ಸಾಕು, ಆ ಮಕ್ಕಳಿಗೆ ದೃಷ್ಟಿ ಕೂಡ ಆಗುತ್ತೆ. ಅದೇ ರೀತಿ ದೊಡ್ಡವ್ರದ್ದು ವ್ಯವಹಾರಗಳಿರ್ಬೋದು, ಯಾವುದೋ ಒಂದು ಅವ್ರದ್ದು ಫ್ಯಾಕ್ಟ್ರಿ ಇರ್ಬೋದು, ಹೋಟೆಲ್ಸ್ ಇರ್ಬೋದು. ಹೋಟೆಲಲ್ಲಿ ಜನ ಜಾಸ್ತಿ ತುಂಬಿ ತುಳುಕಿದಾಗ ಏನು ಅನ್ನಿಸ್ತವು, ಏನಪ್ಪ ಈ ಒಂದು ಹೋಟೆಲಲ್ಲಿ ಎನಿ ಟೈಮು ತುಂಬಿ ತುಳುಕ್ತಾ ಇರುತ್ತೆ ಅಂತ ಹೇಳ್ತಾರೆ. ಹಾಗಂತ ಇದ್ದಂಗೆ ದಿನಕ್ಕೆ ಕಮ್ಮಿ ಆಗೋಗ್ಬಿಡುತ್ತೆ. ಮತ್ತು ಇನ್ನೂ ಒಂದು ಕೆಲವು ಅಂಗಡಿಗಳಲ್ಲೂ ಅದೇ ರೀತಿ ಗಿಜಿ ಅಂತಾರೆ. ಈ ಅಂಗಡೀಲಿ ಯಾರು ಇರೋದಿಲ್ಲ. ಅವಾಗ ಅವ್ರ ಮನಸ್ಸು ನೋವಾಗುತ್ತೆ, ಏನಪ್ಪ ಇದು, ಆ ಅಂಗಡೀಲಿ ಅಷ್ಟು ಜನ ಇದ್ದಾರೆ, ನನ್ನ ಅಂಗಡೀಲಿ ಇಲ್ಲ. ಅದು ಮತ್ತೆ ಅದೇ ಒಂದು ಎಫೆಕ್ಟ್ ಆಗುತ್ತೆ. ಆಮೇಲೆ ದಿನಂಪ್ರತಿ ಅವರು ಕೂಡ ಫುಲ್ ನಿಲ್ಲಾಗ್ತಾರೆ. ಮತ್ತು ಇಲ್ಲಿ ಕೆಲವೊಂದು ನಾವು ಓಡಾಡ್ತಾ ಇರ್ತೀವಿ, ಯಾವುದೋ ಒಂದು ನಮ್ಮ ಕೆಲಸಗಳಿಗೆ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀವಿ. ಆಗ ಈಗಂತೂ ಈ ಕೆಲವೊಂದು ತಂತ್ರಮಂತ್ರಗಳೆಲ್ಲ ಮಾಡಿ ಮನೆ ಮುಂದೆ ಹಾಕೋದು, ಅಥವಾ ಪಾರ್ಕ್ಗಳಲ್ಲಿ ಹಾಕೋದು, ರೋಡಲ್ಲಿ ಹಾಕೋದು, ಮೊಟ್ಟೆ ಹೊಡೆಯೋದು, ನಿಂಬೆಹಣ್ಣು, ಮೆಣಸಿನಕಾಯಿ, ಈ ರೀತಿ ತೆಂಗಿನಕಾಯಿಗಳು, ಕೆಲವೊಬ್ಬರು ಹೂವು ಕೂಡ ಮಂತ್ರಿಸ್ಬಿಟ್ಟು ಬಿಸಾಕಿರ್ತಾರೆ. ಅದು ಕೆಲವ್ರಿಗೆ ಗೊತ್ತಿರೋದಿಲ್ಲ, ತೊಗೊಂಡೂ ಇರ್ತಾರೆ. ಕೆಲವಕ್ಕೆ ಫ್ರೆಶ್ ಆಗಿರುತ್ತೆ ಹೂವು, ಅದಕ್ಕಾಗಿ ಅವ್ರು ಮಾಡ್ತಾರೆ, ಬೇರೆಯವ್ರ ಮೇಲೆ ಹೋಗಲಿ ಅಂತಲೇ. ಹೂವಿನಲ್ಲಿ, ಸೌತೆಕಾಯಲ್ಲಿ, ಕೆಲವೊಂದು ನಾನಾ ರೀತಿ ತೆಂಗಿನಕಾಯಿನಲ್ಲಿ ಎಲ್ಲ ಮಾಡ್ತಾರೆ. ಅದನ್ನು ನೋಡಿದಾಗ ಯಾರೋ ಹೂನವ್ರು ಬಿಳಿಸ್ಕೊಂಡು ಹೋಗಿದ್ದಾರೆ ಅಂತ ಕೆಲವ್ರು ಎತ್ಕೊಂಡ್ಬಿಡ್ತಾರೆ. ಅದನ್ನು ಹಿರಿಯಾದಾಗ ಅವ್ರಿಗೆ ಅಲ್ಲಿ ಅವರಲ್ಲಿದ್ದಂಥ ಒಂದು ನೆಗೆಟಿವ್ ಇವ್ರಿಗೆ ಪಾಸ್ ಆಗುತ್ತೆ. ಇಂಥದ್ದೆಲ್ಲ ಇದ್ದಾಗ ನಾವು ಯಂತ್ರಗಳು ಧಾರಣೆ ಮಾಡ್ತೀವಿ. ಇಂಥದಕ್ಕೆಲ್ಲ ಏನೂ ನಮಗೆ ತಗಲಬಾರ್ದು, ಏನೂ ನಮಗೆ ಆಗಬಾರ್ದು, ಯಾರು ಏನೇನು ಮಾಡಿಸಿದ್ರು ನಮಗೆ ಆಗಬಾರ್ದು ಅಂತ. ಅದನ್ನು ಏನು ಮಾಡ್ತೀವಿ, ಕೆಲವೊಂದು ಸರಿ ಮರ್ತುಬಿಟ್ಟು ಯಾವ್ದಾರ ಒಂದು ಸಾವುಗೋ, ಒಂದು ಹೆಣ್ಮಗಳು ವಯಸ್ಸಿಗೆ ಬಂದಂಥದ್ದು ಹೊರಟೋಗ್ತೀವಿ. ಅವಾಗೇನಾಗುತ್ತೆ, ಅಲ್ಲಿ ಅದು ನಿಶ್ಚಲ ಹೋಗುತ್ತೆ, ಯಾವುದೂ ಕೆಲಸಕ್ಕೆ ಬರಲ್ಲ, ಅದಕ್ಕೆ ಸೂತ್ಕ ಆದಂಗೆ ಆಗುತ್ತೆ, ಅಂಟು ಮುಟ್ಟು ತಗ್ಗಿಬಿಡುತ್ತೆ. ಇದೇ ರೀತಿ ಎಷ್ಟೋ ಥರ ಯಾಕೆಂದ್ರೆ ಯಾವಾಗಲೂ ನಾವು ಜ್ಞಾಪನ ಮಾಡ್ಕೊಂಡಿರೋದಿಲ್ಲ. ಅದು ಹೇಳಿದಾಗ ಕೆಲವೊಂದು ಶಾಕಿಂಗ್ ನ್ಯೂಸ್ ಅದು. ಆವಾಗ ನಾವು ಏನಿದೆ ನಮ್ಮ ಹತ್ರ, ನಾವೇನು ಬಿಚ್ಚಿಕ್ಬೇಕು ಅನ್ನೋದು ಯಾರಿಗೂ ಜ್ಞಾಪನ ಬರಲ್ಲ. ತಕ್ಷಣಕ್ಕೆ ಹೋಗ್ಬಿಡ್ತೀವಿ, ತಕ್ಷಣಕ್ಕೆ ಅಯ್ಯೋ ಪಾಪ ಹಂಗಾಯ್ತಾ ಅಂತ ಹೊರಟೋಗ್ತೀವಿ ಹೊರತು, ಅಯ್ಯೋ ನನ್ನ ಹತ್ರ ಇದಕ್ಕೆ ಹಂಗಾಗಿದೆ, ಹಿಂಗೆ ಬಿಚ್ಚಿಕ್ಬೇಕು ಅನ್ನೋದು ಯಾರ ಮನಸ್ಸು ಆ ಸಮಯಕ್ಕೆ ಬರಲ್ಲ. ನಾವೆಲ್ಲ ಮುಗಿಸ್ಕೊಂಡು ಕಾರ್ಯಗಳೆಲ್ಲ ಆದಮೇಲೆ ಅಯ್ಯೋ ಇವತ್ತು ಇದನ್ನು ಬಿಚ್ಚಿಕ್ಲೇ ಇಲ್ವೇ, ಹೋಯ್ತಾ ಹಾಗಾದರೆ ಅನ್ನೋದು ಮನಸ್ಸಿಗೆ ನೋವು ಬರುತ್ತೆ. ಇಂಥದಕ್ಕೆಲ್ಲ ಮಾಡ್ಕೊಳ್ಳೋದ್ಕಿಂತ ಒಂದು ಬೇರೆ ರೀತಿಲಿ ನಾವು ಮಾಡಿಕೊಂಡಾಗ, ಅದು ನೀವು ಅಕಸ್ಮಾತ್ ಆ ಥರ ಆದಾಗ ತೆಗೆದು ಅದನ್ನು ಬಿಸಾಕಿ ಬೇರೆದು ನಾವು ತಿರ್ಗಾ ಮತ್ತೆ ಮಾಡ್ಕೋಬೋದು. ಅಂಥ ಒಂದು ಪ್ರಯತ್ನನ ಇಲ್ಲಿ ನಾನು ಮಾಡಿದ್ದೀನಿ. ಯಾಕೆಂದರೆ ನಾನು ಸಾಕಷ್ಟು ಕೇಳ್ತಾ ಇರ್ತೀನಿ, ಮರ್ತೋಗ್ಬಿಟ್ಟು ನಾನು ಹೋಗ್ತಾ ಇದ್ದೆ, ಅದು ದಿಢೀರ್ ಅಂತ ಹೇಳಿದ್ರು, ಆವಾಗ ಆ ಶಾಕಲ್ಲಿ ನಾನು ತೆಗ್ದಿಕ್ಬೇಕು ಅನ್ನೋ ಜ್ಞಾಪನ ಬರಲಿಲ್ಲ ಅಂತ. ಇನ್ನು ಕೆಲವರು ಎಲ್ಲೋ ಹೊರಗಡೆ ಇರ್ತಾರೆ, ಆ ಒಂದು ಸುದ್ದಿ ಬರುತ್ತೆ, ಅವ್ರು ತಿರ್ಗಿ ಇಲ್ಲಿ ಬಿಚ್ಚಿಕ್ತಾರೆ, ಹಂಗಿಂದಂಗೆ ಹೋಗ್ತಾರೆ. ಈ ರೀತಿಯೆಲ್ಲ ಸಾಕಷ್ಟುಗಳಿರೋದ್ರಿಂದ ಅದಕ್ಕೊಂದು ಉಪಾಯ, ಒಂದು ರೀತಿ ಏನೇ ಆದರೂ ಮತ್ತೊಮ್ಮೆ ಪ್ರಯತ್ನ ಪಟ್ಟೆ ಮಾಡ್ಕೋಬೋದು. ಈ ಯಂತ್ರಗಳು ಅಂದರೆ ಕಾಸ್ಟ್ಲಿದು ಬೆಳ್ಳಿದು ಮಾಡಿಸ್ಕೊಂಡಿರ್ತೀವಿ, ಪದೇ ಅದನ್ನು ರೆಡಿ ಮಾಡ್ಕೋಬೇಕು ಅಂದರೆ ಕಷ್ಟ ಆಗ್ತಾ ಇರುತ್ತೆ. ಈ ರೀತಿಯಾಗಿ ಮಾಡಿಕೊಂಡಾಗ ನಿಮಗೆ ಅನುಕೂಲ ಆಗುತ್ತೆ. ಬನ್ನಿ, ಇವತ್ತು ಅಂಥದಕ್ಕೆ ಏನು ಬೇಕು ಅಂತಂದರೆ, ನಿಮ್ಮ ಶರೀರಕ್ಕೆ ರಕ್ಷೆ ಇದು. ನೋಡಿ, ಈ ರೀತಿ ಒಂದು ಕೆಂಪುದು ದಾರ ತೊಗೋಬೇಕು, 9 ಎಳೆ ತೊಗೋಬೇಕು. ನಾನಿಲ್ಲಿ ನೋಡಿ ನಿಮಗೆ ತೊಗೊಂಡಿದ್ದೀನಿ, ಯಾಕೆಂದರೆ ತೋರ್ಸೋಕ್ಕೆ ನಿಮಗೆಲ್ಲ ಕಷ್ಟ ಅಂದ್ಬಿಟ್ಟು ನಾನಿಲ್ಲಿ ರೌಂಡ್ ಮಾಡೇ ಇಕ್ತೀನಿ. ನೋಡಿ, ಇಲ್ಲಿ 9 ಎಳೆಗಳ ದಾರ ಸಿಗುತ್ತೆ, ಕೆಂಪು ದಾರ ಸಿಗುತ್ತೆ. 9 ಎಳೆಗಳ ದಾರ ಇಲ್ಲಿ ಮಾಡಿ ಇಟ್ಟಿದ್ದೀನಿ ನಾನು. ಮತ್ತು ಇದಕ್ಕೆ ಬೇಕಾಗಿರುವಂಥದ್ದು ಪುನರ್ವಸು ಸೊಪ್ಪು. ಎಲ್ಲರೂ ಎಲ್ಲ ಕೇಳೇ ಇರ್ತೀರ. ಪುನರ್ವಸು ಅಂದರೆ ಮತ್ತೆ ಒಂದು ಜೀವ ಕೊಡೋ ಅಂಥ ಒಂದು ಅದ್ಭುತವಾದ ಶಕ್ತಿ ಇರೋ ಅಂಥ ಒಂದು ಹೆಸರು ಅದಕ್ಕೆ. ನೋಡಿ, ಪುನರ್ನವ ಅಂದರೆ ಮತ್ತೊಮ್ಮೆ ಜೀವ ಕೊಡೋ ಅಂಥದ್ದು, ಮತ್ತೊಮ್ಮೆ ಜೀವ ಬರೋ ಅಂಥದ್ದು ಅನ್ನೋದು ಅದರದ ಬೇರು ಇದು. ಆ ಸೊಪ್ಪಿನ ಒಂದು ಬೇರು ಇದು.
ಇದನ್ನು ಒಂದು ಬೇಕಾಗುತ್ತೆ. ಇದು ಸಾಮಾನ್ಯಗೆಲ್ಲ ಕಡೆ ಸಿಗುತ್ತೆ, ಇನ್ನು ಸಿಕ್ಕಲ್ಲಪ್ಪ ಅನ್ನೋ ಯಾವುದು ಅದ್ಭುತವಾದ ಅಂತೂ ಏನೂ ಇಲ್ಲ. ಅದರ ಬೇರು ಒಂದು ಬೇಕು, ಮತ್ತು ತುಪ್ಪದ ದೀಪ ಒಂದು ಸ್ವಲ್ಪ ಬೇಕು, ಮತ್ತು ಒಂದು ಚಿಟಿಕೆ ಅರಿಶಿಣ ಬೇಕು, ಒಂದು ಸ್ವಲ್ಪ ಅರಿಶಿಣ ಬೇಕಾಗುತ್ತೆ, ಮತ್ತು ಕಪ್ಪು ಉಪ್ಪು. ಇದನ್ನು ನೋಡಿ, ಕಪ್ಪು ಉಪ್ಪು, ಬ್ಲ್ಯಾಕ್ ಶಾಲ್ಟ್ ಅಂತ ಕೂಡ ಹೇಳ್ತಾರೆ. ಇದು ಬ್ಲ್ಯಾಕ್ ಶಾಲ್ಟ್ ಹೇಳ್ಬೋದು, ಅಥವಾ ಕಪ್ಪು ಉಪ್ಪು ಅಂತಲೂ ನಾವು ಕನ್ನಡದಲ್ಲಿ ಕನ್ನಡದಲ್ಲಿ ಹೇಳ್ಬೋದು. ಈ ಕಪ್ಪು ಉಪ್ಪು ಇದು ಒಂದು ಸ್ವಲ್ಪ ಇಷ್ಟು ಬೇಕಾಗಿಲ್ಲ, ಒಂದು ಚಿಟಿಕೆ ಅಷ್ಟು ಬೇಕಾಗುತ್ತೆ. ಇದನ್ನು ಈ ಪುನರ್ನವ, ಒಂದು ಚಿಟಿಕೆ ಉಪ್ಪು, ಒಂದು ಚಿಟಿಕೆ ಉಪ್ಪು, ಒಂದು ಚಿಟಿಕೆ ಅರಿಶಿಣ. ನಾನು ನೋಡಿ ಇಲ್ಲಿ ಒಂದು ಚಿಟಿಕೆ ಅರಿಶಿಣ ಹಾಕ್ತಾಯಿದ್ದೀನಿ. ಅದೇ ರೀತಿ ಒಂದು ಚಿಕ್ಕ ಕಲ್ಲಿರೋ ಅಂಥದ್ದು ಒಂದು ಪೀಸು ಉಪ್ಪು, ಕಲ್ಲು ಉಪ್ಪು ಅಂದರೆ ಈ ಒಂದು ಕಪ್ಪು ಉಪ್ಪು ನೋಡ್ತಾ ಇದ್ದೀರಾ, 2 ಹಾಕಿದ್ದೀನಿ. ಇದನ್ನು ಎಲ್ಲ ಎಲೆ ಮೇಲೆ ಇಟ್ಬಿಟ್ಟು ಉತ್ತರಕ್ಕೆ ಮುಖ ಮಾಡಿ ನೀವು ಈ ದೀಪನ ಹಚ್ಚಬೇಕು. ಉತ್ತರಕ್ಕೆ ಮುಖ ನೋಡಬೇಕದು, ಏನು ಆ ದೀಪ ಉತ್ತರಕ್ಕೆ ಮುಖ ಮಾಡಿ ದೀಪ ಹಚ್ಚಿಕ್ಬೇಕಾಗುತ್ತೆ. ಇದನ್ನು ದೀಪ ಇಲ್ಲಿದೆ, ಪುನರ್ನವ ಬೇರು ಇಲ್ಲಿದೆ, ಉಪ್ಪು ಇಲ್ಲಿದೆ, ಅರಿಶಿಣ ಇಲ್ಲಿದೆ. ಇದನ್ನು ನೀವು ಈ ರೀತಿ ಎಡಗೈಯಲ್ಲಿ ಇಟ್ಕೋಬೇಕು. ನೋಡಿರಿ, ಈ ರೀತಿ ಎಡಗೈಲಿ ಇಟ್ಕೋಬೇಕು. ಬಲಗೈ ಇದರ ಮೇಲೆ ಮುಚ್ಚಬೇಕು. ಈ ರೀತಿ ಎಡಗೈ ಕೆಳಗೆ ಇಟ್ಟು ಅದರ ಮೇಲೆ ಬಲಗೈ ಇಟ್ಕೊಂಡು ನೀವು ಈ ಒಂದು ಮಂತ್ರ ಬರುತ್ತೆ, ಆ ಮಂತ್ರನ ನೀವು 108 ಸಾರಿ ಇದನ್ನು ಹೇಳ್ಕೋಬೇಕು. ಈ ರೀತಿ ಎಡಗೈಯಿಂದ ಬಲಗೈಗೆ ಮುಚ್ಚಿ ಈ ಒಂದು ಮಂತ್ರನ ನೀವು ಹೇಳ್ಕೋಬೇಕಾಗುತ್ತೆ. ಉತ್ತರಕ್ಕೆ ನೋಡೋ ಥರ ದೀಪ ಹಚ್ಚಿಕ್ಬೇಕು. ಇದರ ಮೇಲೆ ಒಂದು ಹನಿ ತುಪ್ಪ, ಒಂದು ಹನಿ ತುಪ್ಪ ಅದರೊಳಗೆ ಹಾಕಬೇಕು. ಹಾಕಿ ಎಡಗೈಯಲ್ಲಿ ಇಟ್ಟು ಬಲಗೈಯಿಂದ ಮುಚ್ಚಿ ಈ ಮಂತ್ರ ಒಂದು ಹೇಳಬೇಕು. ಆ ಮಂತ್ರ ನಿಮ್ಗೆ ಇವಾಗ ನಾನು ತೋರಿಸ್ತೀನಿ. ಇಲ್ಲ ಕಾಣಿಸಲ್ಲ ಅನಿಸುತ್ತೆ, ಬಿಡಿ, ನಾನೀಗ ಬೇರೆ ರೀತಿಯಲ್ಲಿ ನಿಮಗೆ ನಾನು ಪೂರ್ತಿಯಾಗಿರುವಂಥದ್ದು. ನೋಡಿ, ಇದು ಸರಿಯಾಗಿ ನಿಮ್ಗೆ ಯಾವ ರೀತಿ ಒಂದು ಇದಿರುತ್ತೋ ಆ ರೀತಿ ನಾನು ತೋರಿಸ್ತೀನಿ. ಈ ಮಂತ್ರ ಇದೆ ನೋಡಿ ಇಲ್ಲಿ, ಇದು ನಿಮ್ಮ ಶರೀರನ ಕಾಪಾಡೋ ಅಂಥ ಒಂದು ದೇಹ ರಕ್ಷಣೆಯ ಒಂದು ಮಂತ್ರ, ಮತ್ತು ಜೊತೆಗೆ ನೀವು ನೋಡಿದಂಥದ್ದು ತಂತ್ರ. ಈ ತಂತ್ರ ಮಾಡಿ ಈ ಮಂತ್ರನ ನೀವು ಹೇಳ್ಕೊಂಡಾಗ ಆ ಒಂದು ನಿಮ್ಮ ದೇಹ ರಕ್ಷಣೆ ಆಗುತ್ತೆ. ಯಾವುದೇ ದುಷ್ಟಶಕ್ತಿಗಳಾಗ್ಬೋದು, ರೋಡಲ್ಲಿ ನೀವೇನೇ ತುಳ್ಕೊಂಡು ಬಂದಿರ್ತೀರ, ಯಾಕೆಂದರೆ ಈಗೆಲ್ಲ ಅದು ಕಾಮನ್ ಆಗಿಬಿಟ್ಟಿದೆ. ಈಗೆಲ್ಲ ಅಪಾರ್ಟ್ಮೆಂಟಲ್ಲಿ ಇರ್ತಾರೆ, ಅಥವಾ ಡೂಪ್ಲೆಕ್ಸ್ ಹೌಸಲ್ಲಿ ಇರ್ತಾರೆ. ಕೆಳಗಡೆ ಯಾವ ಪಳಾಯಿ ಏನೂ ಹಾಕಿರಲ್ಲ. ಮೊದಲಂದರೆ ಆಗಿನ ಕಾಲದಲ್ಲಿ ಈಚೆ ಒಂದು ಬಕೆಟಲ್ಲಿ ನೀರು ತುಂಬಿಕ್ತಿದ್ರು. ಬರ್ತಾನೆ ಎಂಥವರೇ ಆಗಲಿ ಬರ್ತಾ ಕಾಲು ತೊಳ್ಕೊಂಡು, ಕೈ ಕಾಲು ಮುಖ ತೊಳ್ಕೊಂಡು ಸೀದಾ ಹೊರಗಡೆ ಬರ್ತಿದ್ರು. ಈಗ ಏನೂ ಇಲ್ಲ, ಈ ದಾರಿದ್ರನೆಲ್ಲ ತುಂಬಿಕೊಂಡು ಮನೆ ಒಳಗಡೆ ನಾವು ಬರ್ತೀವಿ. ಆ ದರಿದ್ರ ಎಲ್ಲ ನಮ್ಮ ಮನೆ ಒಳಗೆ ಬಂದು ಕೂತ್ಕೊಂಡು ನಮ್ಮ ದೇಹ ಸೇರಿಕೊಂಡಾಗ ಏನಾಗುತ್ತೆ, ಮನುಷ್ಯನಿಗೆ ಅಭಿವೃದ್ಧಿ ಅದಿರಲ್ಲ, ದೇಹ ಬಾಧೆ ಜಾಸ್ತಿ ಆಗುತ್ತೆ. ಅದು ಏನು ನೋಡಿದ್ರು, ಎಲ್ಲಿಗೆ ಹೋದ್ರು, ಯಾವ ಹಾಸ್ಪಿಟ್ಲಿಗೆ ಹೋದ್ರು ಆ ಒಂದು ಮಾತ್ರೆ ತೊಗೊಂಡಾಗ ಮಾತ್ರ ಕಮ್ಮಿ ಆಗುತ್ತೆ. ಯಥಾ ಪ್ರಕಾರ 1 ಅವರ್ 2 ಅವರಲ್ಲಿ ವಾಪಸ್ ಬರುತ್ತೆ ಅದು. ಈ ಥರ ಆದಾಗ ಅದೇನಾಗುತ್ತೆ, ನೀವೇನೇ ಮಾಡಿದ್ರು ದಿನ ಏನಾಗ್ತಾ ಇರುತ್ತೆ ನಿಮಗೆ, ಅಯ್ಯೋ ಸುಸ್ತು, ಯಾಕೋ ಕೆಲಸ ಮಾಡಲಿಕ್ಕಾಗಲ್ಲ, ಏನೋ ಒಂಥರ ನಂಗೆ ಮೈಕೈ ಎಲ್ಲ ನೋವಿದೆ, ಅದಿದೆ ಇದು ದಿನ ಒಂದೊಂದು ಹೇಳ್ಕೊಂಡು ಏನಾಗುತ್ತೆ, ಮತ್ತು ಕೆಲಸ ಕಾರ್ಯಗಳು ಕೂಡ ನಿಮಗೆ ನಡೆಯಲ್ಲ. ಯಾಕೆಂದರೆ ಇದು ನಿಮ್ಮ ದೇಹದಲ್ಲಿ ಸೇರ್ಕೊಂಬಿಟ್ಟಿರುತ್ತೆ. ಹಾಗಾಗಿ ಈ ನೆಗೆಟಿವ್ನ ಓಡಿಸೋಕ್ಕೆ ನಿಮಗೆ ಹೋಗಿ ಯಾಕೆಂದರೆ ಪದೇ ನೀವು ಒಂದು ಯಂತ್ರಗಳನ್ನ ಚೇಂಜ್ ಮಾಡಲಿಕ್ಕಾಗಲ್ಲ. ಇದಾದರೆ ಆ ರೀತಿ ನಿಮಗೆ ಗೊತ್ತಿಲ್ಲದೆ ಮರುಹಾಗಿ ಹೊರಟೋಗಿ ನಾವು ಆ ಒಂದು ಯಾವುದೋ ಒಂದು ಸೂತ್ಕಕ್ಕೆ ಹೋಗ್ಬಿಟ್ಟಿದ್ದೀವಿ ಅಂದಾಗ ಅದು ಹೋಗಿ ಬಂದಮೇಲೆ ಕಿತ್ತಿ ಅದನ್ನು ಎಲ್ಲರೂ ಒಂದು ಮರಕ್ಕೋ ಒಂದೆಲ್ಲೋ ಒಂದು ಹಾಕಿಬಿಟ್ಟು ಅದನ್ನು ಯಾವ್ದಾದ್ರು ಒಂದು ಮರಕ್ಕೆ ಕಟ್ಬೋದು, ಇಲ್ಲಾಂದರೆ ಯಾವುದನ್ನು ಹರಿಯೋ ನೀರಲ್ಲಿ ಹಾಕ್ಬೋದು. ಅಂದರೆ ಕೆಟ್ಟ ನೀರಲ್ಲೆಲ್ಲ ಶುದ್ಧವಾದ ಜಲದಲ್ಲಿ ಯಾವುದನ್ನು ಹರಿಯೋ ಅಂಥ ಸ್ಥಳಕ್ಕೆ ಅದನ್ನು ಕಿತ್ತು ಬಿಸಾಕಿ ಮತ್ತೆ ಒಂದು ಹೊಸದನ್ನ ನೀವು ತಯಾರು ಮಾಡ್ಕೊಬೋದು. ವೀಕ್ಷಕರೇ, ಇದು ಒಂದು ನಿಮಗೆ ಚೆನ್ನಾಗಿದೆ ಅನಿಸುತ್ತೆ. ನನಗೂ ಇದು ಭಾಳ ಇಷ್ಟ ಆಗಿದೆ, ನಾನು ಮಾಡ್ಕೊಂಡಿದ್ದೀನಿ. ಇದನ್ನು ಮತ್ತೆ ಮಾಡೋ ಅಂಥ ದಿವಸ ನಾನು ಹೇಳಿಲ್ಲ, ಅದನ್ನು ಹೇಳ್ತೀನಿ ನಾನು.
ಇದು ಶನಿವಾರ ಅಥವಾ ಮಂಗಳವಾರ. ಈ ಮಂಗಳವಾರ ಅಂತ ಜ್ಞಾಪನ ಮಾಡಿಕೊಂಡೆ ಇದನ್ನು ನಾನು ಮಾಡಿದ್ದು. ನೆನ್ನೆನೇ ಕೊಡೋದಾಯಿತು, ಅದು ಯಾವುದೋ ಒಂದು ಇದರಲ್ಲಿ ಅದನ್ನು ಕ್ಯಾನ್ಸಲ್ ಮಾಡಿ ಇದನ್ನು ನಾನು ಕೊಟ್ಟಬೇಕಾಗಿತ್ತು. ಇವತ್ತು ಕೊಟ್ಟಿದ್ದೀನಿ ಅದನ್ನು. ಇವತ್ತು ಮಂಗಳವಾರ ಇದೆ. ಇವತ್ತು ಬಿಟ್ಟರೆ ನೀವು ಶನಿವಾರ ತನಕ ಕಾಯಬೇಕಾಗತ್ತೆ. ಇದೊಂದು ಅದ್ಭುತವಾದಂಥ ತಂತ್ರಗಳು. ಇಂಥವೆಲ್ಲ ಸಾಕಷ್ಟು ಇರ್ತವೆ. ನಾವು ಮಾಡೋ ರೀತಿಯಲ್ಲಿ ಅದನ್ನು ಮಾಡಿದಾಗ ಖಂಡಿತ ಅದು ಕೆಲಸ ಸಕ್ಸಸ್ ಆಗುತ್ತೆ. ಇದನ್ನು ಮಾಡ್ಕೊಂಡು ನೋಡಿ. ಆಮೇಲೆ ನಿಮ್ಮ ದೇಹ ಆಗ್ಬೋದು, ನಿಮ್ಮಲ್ಲಿ ನೆಗೆಟಿವ್ ಆಗ್ಬೋದು, ಯಾವ ರೀತಿ ಅದು ನಿಮಗೆ ಆ್ಯಕ್ಟಿವೇಟ್ ಆಗುತ್ತೆ, ಯಾವ ರೀತಿ ನಿಮಗೆ ಅದು ಕೆಲಸ ಮಾಡುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅಂದರೆ ಕೆಂಪು ದಾರನೇ ಇದಕ್ಕೆ ಬೇಕು, ಬೇರೆ ಕಪ್ಪು ದಾರ ಬೇಕಾ ಅದು ಇದು ಅಂತೇನೂ ಇಲ್ಲ. ಅದರೊಳಗೆ ಏನು ಕೂಡ ಅದನ್ನು ಮಾತ್ರ ನೀವು ಫಾಲೋ ಮಾಡಬೇಕು. ಬೇರೆದೆಲ್ಲ ಆದರೆ ನಾನೇ ಹೇಳ್ತಾ ಇದ್ದೆ. ಇದನ್ನು ಮಾಡ್ಕೊಳ್ಳಿ. ಇದನ್ನು ಆಗೋ ತನಕ ದೀಪ ಉರಿತಾ ಇರಬೇಕು, ಅದೊಂದು ಗಮನದಲ್ಲಿ ಇಟ್ಕೊಳ್ಳಿ. ಯಾಕೆಂದರೆ ಇದು 108 ಸಾರಿ ಹೇಳಬೇಕಾಗುತ್ತೆ ಈ ಮಂತ್ರನ. ಅಲ್ಲಿ ತನಕ ಆ ತುಪ್ಪದ ದೀಪ ಕಂಪ್ಲೀಟಾಗಿ ಉರಿತಾ ಇರಬೇಕಾಗುತ್ತೆ. ಮತ್ತು ಈ ಒಂದು ಏನು ಹೇಳಿದ್ರಿ, ಈ ಒಂದು ಎಲೆ ಇದೆಲ್ಲ ಏನು ಮಾಡಬೇಕು, ಇದೆಲ್ಲ ಏನು ಮಾಡಬೇಕು ಅಂದರೆ ಅದನ್ನೆಲ್ಲ ಈ ಅರಿಶಿಣ ಇದನ್ನೆಲ್ಲ ನಿವುಳಿಸಿ ಹಿಕ್ಕಬೇಕು. ನಿವುಳಿಸಿ ಮುಖದಿಂದ ನಿವುಳಿಸಿ ಹಿಟ್ಟುಬಿಟ್ಟು ದಾರ ಮಾತ್ರ ನೀವು ನಿಮ್ಮ ಮನೆ ದೇವರು 9 ಬಾರಿ ನೆನೆಸ್ಕೊಂಡು ಒಂದೊಂದು ಸಾರಿ ನೆನೆಸ್ಕೊಂಡಾಗ ಒಂದೊಂದು ಗಂಟುಗಳನ್ನು ಹಾಕಿ ಉಫ್ ಅಂತ ಊದಬೇಕು. ಒಂದು ಗಂಟು ಕಟ್ಟಬೇಕು. ಈಗ ನೀವು ಯಾವುದೋ ಒಂದು ದೇವಿ ಇದ್ದಾಳೆ, ದುರ್ಗೆ ಅಂತ ಇಟ್ಕೊಳ್ಳು. ಓಂ ನಮ ದುರ್ಗಾಯೇ ನಮಃ ಒಂದು ಗಂಟು ಉಫ್, ಮತ್ತು ಓಂ ಮಹಾಕಾಳಿಯೇ ನಮಃ ಉಫ್ ಅಂತ ಈ ರೀತಿ ಇದು ಮಾಡಬೇಕು. ಇಲ್ಲ ನಮಗೆ ಅದು ಎಲ್ಲ ತಕ್ಷಣ ಈ ಮಂತ್ರನೇ ನೀವು ಹೇಳ್ಕೊಂಡು ಒಂದೊಂದು ಗಂಟೆ ಹಾಕ್ಬೋದು. 8 ಗಂಟೆಗೂ 8 ಸಾರಿ ಮಂತ್ರ ಹೇಳಿ ನೀವು ಹಾಕ್ಕೋಬೋದು. ಈ ರೀತಿ ಹಾಕ್ಕೊಂಡಾಗ ನಿಮ್ಮಲ್ಲಿರೋ ಅಂಥ ಯಾವ ಥರ ದುಷ್ಟಶಕ್ತಿಗಳಿರ್ಬೋದು, ಯಾವುದೇ ಒಂದು ಕೆಟ್ಟ ಕಣ್ಣಿನ ಇರ್ಬೋದು, ಅಥವಾ ಜನದ ಒಂದು ದೃಷ್ಟಿ ಇರ್ಬೋದು, ಎಲ್ಲ ಕೂಡ ಇದು ನಿವಾರಣೆ ಆಗುತ್ತೆ. ಇದೊಂದು ಅದ್ಭುತವಾದ ಸಂಜೀವಿನಿ ಅಂತಲೇ ಹೇಳಬೇಕು. ಮಾತ್ರ ಇಲ್ಲದೆ, ಇಂಜೆಕ್ಷನ್ ಇಲ್ಲದೆ ನಿಮ್ಮಲ್ಲಿರೋ ಅಂಥ ದುಷ್ಟಿತನ ಹೋಗೋ ಅಂಥದ್ದು, ಕೆಟ್ಟದ್ದು ಒಂದು ಏನಿರುತ್ತೆ ಅದು ಕಳಿಸೋ ಅಂಥದ್ದು. ಇದು ವೀಕ್ಷಕರೇ, ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊತೀನಿ. ನಿಮಗೆ ಉಪಯೋಗ ಕೂಡ ಬರುತ್ತೆ ಅಂದ್ಕೊಂಡಿದ್ದೀನಿ. ಇದೊಂದು ಇಷ್ಟ ಆದರೆ ನಿಮಗೆ ಮಾಮೂಲಿ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ಎಷ್ಟೋ ಜನಗಳು ಕಷ್ಟದಲ್ಲಿರ್ತಾರೆ. ಇಂಥ ಚಿಕ್ಕದಾಗಿ ಮಾಡ್ಕೊಂಡು ಅವ್ರಿಗೂ ಪಾಪ ಎಷ್ಟೋ ಒಂದು ನೀವು ಹೇಳಿದಾಗ ಇಂಥವ್ರು ಹೇಳಿದ್ರು, ನಾನು ಮಾಡಿಕೊಂಡೆ ಪರಿಹಾರ ಆಯಿತು. ಈಗ ನೀವು ಹೆಂಗೆ ನನಗೆ ಹೇಳ್ತೀರೋ ಹಾಗೆ ಅವರು ನಿಮ್ಮ ಹೆಸರು ಹೇಳಿದಾಗ ನಿಮಗೂ ಅದು ಒಂದು ಸಂತೋಷ ಆಗುತ್ತೆ. ಅದೇ ರೀತಿ ಮತ್ತು ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ನನ್ನ ಒಂದು ವಿಡಿಯೋನ, ಅವರು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬರ್ ಮಾಡ್ಕೊಳ್ದೆ ಭಾಳ ಜನ ನೋಡ್ತಿದ್ದಾರೆ. ನೋಡೋರ್ಗಿಂತ ಅದು ಮಾಡ್ಕೊಳ್ದೆ ನೋಡ್ಕೊಳ್ತಾ ಇರೋರೇ ಜಾಸ್ತಿ ಇದೆ. ಆ ರೀತಿ ಮಾಡೋಕ್ಕೆ ಹೋಗ್ಬಿಡಿ. ಸಬ್ಸ್ಕ್ರೈಬರ್. ಮತ್ತು ಇನ್ನೊಂದು, ನನ್ನ ಒಂದು ವಿಡಿಯೋದಲ್ಲಿ ಹೈಪ್ ಅಂತ ಒಂದು ಸ್ಟಾರ್ ಥರ ಕಾಣಿಸುತ್ತೆ, ಹೈಪ್ ಇರುತ್ತೆ, ಅದನ್ನು ಟಚ್ ಮಾಡಿ ನಮ್ಗೆ ಅದರಲ್ಲಿ ಪಾಯಿಂಟ್ ಬರುತ್ತೆ ಅಷ್ಟೇ, ಬೇರೆ ಏನು ಸಿಕ್ಕಲ್ಲ. ಇಷ್ಟು ಹೋಗಿದೆ, ಇಷ್ಟು ಬಂದಿದೆ, ಇಷ್ಟು ಒಂದು ಲೆವೆಲ್ ಇದೆ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾ ವೀಕ್ಷಕರೇ, ಈ ಒಂದು ವಿಡಿಯೋ ಇಲ್ಲಿ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು.